ಜನ್ಮವೆತ್ತಿ ಬಂದರೂ ಏನು ಮಾಡೋಕ್ಕಾಗಲ್ಲ. ಬಿಜೆಪಿಗೆ ಸವಾಲಿಸದು ಮಣ್ಣು ಮುಕ್ಕಿದ ದೀದಿ ಅಳಿಯ. ಅಧಿಕಾರ ಬಲ, ಅಹಂಕಾರ, ದರ್ಪ ಎಲ್ಲವನ್ನೂ ಮೈಗೂಡಿಸಿಕೊಂಡಿದ್ದಂತಹ ದೀದಿಯ ಅಳಿಯ ಅಭಿಷೇಕ್ ಬ್ಯಾನರ್ಜಿಯ ಸೊಕ್ಕಡಗಿಸಿದ ಕಥೆ ಇದು. ಏಪ್ರಿಲ್ 29ರಂದು ನಡೆದಿದ್ದಂತಹ 2ನೇ ಹಂತದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಫಾಲ್ಟಾದಲ್ಲಿ ಗಂಭೀರ ಚುನಾವಣಾ ಅಕ್ರಮಗಳು ನಡೆದ ಕಾರಣ ಚುನಾವಣಾ ಆಯೋಗ ಫಾಲ್ಟಾ ಕ್ಷೇತ್ರದಲ್ಲಿ ಮೇ 21ರಂದು ಮರು ಚುನಾವಣೆ ನಡೆಸಲು ಆದೇಶವನ್ನು ನೀಡಿತ್ತು. ಇದರ ಸುದ್ದಿಯನ್ನು ಉಲ್ಲೇಖಿಸಿ ಪಶ್ಚಿಮ ಬಂಗಾಳದ ಸಹ ಉಸ್ತುವಾರಿ ಅಮಿತ್ ಮಾಳವಿಯಾ ಅವರು ದಿ ಡೈಮಂಡ್ ಹಾರ್ಬರ್ ಮಾಡೆಲ್ ಕ್ರಂಬಲ್ಸ್ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದಂತಹ ಮಮತಾ ಬ್ಯಾನರ್ಜಿ ಅವರ ಅಳಿಯ ಸಂಸದ ಟಿಎಂಸಿ ರಾಜಕೀಯ ಉತ್ತರಾಧಿಕಾರಿ ಅಂತಲೇ ಕರೆಯಲ್ಪಡ್ತಾ ಇದ್ದಂತಹ ಅಭಿಷೇಕ್ ಬ್ಯಾನರ್ಜಿ ಅವರು, ನೀವು 10 ಜನ್ಮ ಎತ್ತಿ ಬಂದರೂ ಕೂಡ ನನ್ನ ಡೈಮಂಡ್ ಹಾರ್ಬರ್ ಮಾದರಿಯನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬಳಿ ಇರುವಂತಹ ಎಲ್ಲ ಅಸ್ತ್ರಗಳನ್ನ ಪ್ರಯೋಗಿಸಿ, ನಿಮ್ಮ ಅತ್ಯಂತ ಬಲಿಷ್ಠರನ್ನ ಕಳುಹಿಸಿ, ದೆಹಲಿಯ ಗಾಡ್ ಫಾದರ್ ಗಳನ್ನ ಇಲ್ಲಿಗೆ ಕಳುಹಿಸಿ, ನಿಮಗೆ ಧೈರ್ಯ ಇದ್ರೆ ಫಾಲ್ಟಾದಲ್ಲಿ ಸ್ಪರ್ಧಿಸಿ, ಇದು ಮೋದಿ ಸರ್ಕಾರಕ್ಕೆ ನನ್ನ ಸವಾಲು ಅಂತ ಥೇಟ್ ಸಿನಿಮಾ ಮಾದರಿಯ ಡೈಲಾಗ್ ಅನ್ನ ಹೊಡೆದಿದ್ರು. ಆದ್ರೆ ಇದರ ನಂತರ ನಡೆದಿದ್ದ ಎಲ್ಲವೂ ಕೂಡ ಅಭಿಷೇಕ್ ಬ್ಯಾನರ್ಜಿ ಎನ್ನುವಂತಹ ಅಹಂಕಾರದ ಪ್ರತಿರೂಪದ ಹುಟ್ಟಡಗಿಸಿ ಬಿಟ್ಟಿತ್ತು. ಯಾವ ಜಹಾಂಗೀರ್ ಖಾನನ ಸ್ಪರ್ಧೆಯ ಬಗ್ಗೆ ಆತ್ಮವಿಶ್ವಾಸದಿಂದ ಅಭಿಷೇಕ್ ಬ್ಯಾನರ್ಜಿ ಮಾತನಾಡಿದರು, ಅದೇ ಜಹಾಂಗೀರ್ ಖಾನ್ ಮತದಾನದ ಪ್ರಚಾರ ಕಾರ್ಯ ಮುಕ್ತಾಯಗೊಳ್ಳಲು ಕೆಲವೇ ಗಂಟೆಗಳ ಮೊದಲು ಅವರು ಚುನಾವಣಾ ಕಣದಿಂದ ನಿವೃತ್ತಿಯನ್ನು ಘೋಷಿಸಿದರು. ಏಪ್ರಿಲ್ 29ರಂದು ನಡೆದಂತಹ ಮತದಾನದ ವೇಳೆ ಫಾಲ್ಟಾ ಕ್ಷೇತ್ರದಲ್ಲಿ ಇವಿಎಂ ಯಂತ್ರಗಳ ಬಟನ್ಗಳಿಗೆ ಕಪ್ಪು ಟೇಪ್ ಅಂಟಿಸಿ ಅಕ್ರಮ ಎಸಗಿದ, ಮತದಾರರಿಗೆ ಬೆದರಿಕೆ ಹಾಕಿದ, ಕಳ್ಳ ಮತದಾನದ ಆರೋಪದಲ್ಲಿ ಜಹಾಂಗೀರ್ ಖಾನನ ಮೇಲೆ ದಾಖಲಾದಂತಹ ಪ್ರಕರಣ ಆತನನ್ನ ಕಣದಿಂದ ಹಿಂದಕ್ಕೆ ಸರಿಯುವಂತೆ ಮಾಡಿತ್ತು. ಮತದಾನದ ಬಳಿಕ ಪ್ರಕಟವಾದಂತಹ ಫಲಿತಾಂಶ ದೀದಿ ಅಳಿಯನ ಎಲ್ಲ ಸೊಕ್ಕುಗಳನ್ನ ಮುರಿದು ಹಾಕಿತ್ತು. ಫಾಲ್ಟಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ದೇಬಾಂಶು ಪಾಂಡಾ ಅವರು ಸುಮಾರು 1,49,000 ಮತಗಳ ಅಂತರದಲ್ಲಿ ಟಿಎಂಸಿ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ. ಸತತ 15 ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಟಿಎಂಸಿ ಈ ಬಾರಿ 4ನೇ ಸ್ಥಾನಕ್ಕೆ ಕುಸಿಯುವ ಮೂಲಕ ಡೈಮಂಡ್ ಹಾರ್ಬರ್ ಮಾದರಿ ಕೊನೆಗೊಂಡಿದೆ. ಫಾಲ್ಟಾ ಕ್ಷೇತ್ರದಲ್ಲಿ ಟಿಎಂಸಿ ಸೋಲಿನ ಬಳಿಕ ಬಿಜೆಪಿ ಕಾರ್ಯಕರ್ತರು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಅವರ ಹಳೆಯ ಹೇಳಿಕೆಯನ್ನು ನೆನಪಿಸಿ ತಮ್ಮಲ್ಲೇ ಸಂಭ್ರಮಿಸಿಕೊಳ್ತಾ ಇದ್ದಾರೆ. ಯಾವ ವ್ಯಕ್ತಿ ಒಂದು ವಿಧಾನಸಭಾ ಕ್ಷೇತ್ರವನ್ನು ಕಬ್ಜಾ ಮಾಡಿಕೊಂಡಿದ್ನೋ ಆ ವ್ಯಕ್ತಿ ಕಾನೂನಿನ ಭಯದಿಂದ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಿದ್ದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಗೆಲುವಾಗಿದೆ. 10 ಜನ್ಮ ಎತ್ತಿ ಬಂದರೂ ನಮ್ಮನ್ನ ಅಲುಗಾಡಿಸಲು ಸಾಧ್ಯ ಇಲ್ಲ ಎನ್ನುವಂತಹ ಮಾತುಗಳನ್ನ ಆಡಿದ್ದ ಅಭಿಷೇಕ್ ಬ್ಯಾನರ್ಜಿ ಅವರ ಪಕ್ಷ ಕೇವಲ 10 ದಿನದಲ್ಲಿ ಬುಡಮೇಲು ಆಗಿದೆ. ಇದು ಪ್ರಜಾಪ್ರಭುತ್ವದ ಶಕ್ತಿ.